ಪ್ರಾರಂಭ ಆಗಿದೆ. ಸುಮಾರು ಬೇಸಿಗೆ ಕಾಲ ಪ್ರಾರಂಭ ಆಗಿ 1 ತಿಂಗಳ ಕಾಲ ಆಯಿತು. ಈಗ ಶಾಖದ ಪ್ರಮಾಣ ಹೆಚ್ಚಾಗ್ತಾ ಇದೆ, ಉಷ್ಣತೆ ಪ್ರಮಾಣ. ನಮ್ಮ ಮನೆಯಲ್ಲಿ ನಮಗೆ ತಂಪು ಬೇಕು ಅಂತ ಅನ್ನಿಸ್ತಾ ಇದೆ, ಹೆಚ್ಚು ತಂಪು ಬೇಕು. ಫ್ಯಾನ್ಗಳನ್ನು ಉಪಯೋಗಿಸ್ತಾ ಇದ್ದೀವಿ, ಕೂಲರ್ಗಳನ್ನು ಉಪಯೋಗಿಸ್ತಾ ಇದ್ದೀವಿ. ಇದಕ್ಕಿಂತಲೂ ಒಂದು ಸರಳ ವಿಧಾನ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಹಂಗಂದ್ರೆ ಬೇಸಿಗೆಯಲ್ಲಿ ನೀರು ತಂಪಾಗಲಿಕ್ಕೆ ನಾವು ಮಣ್ಣಿನ ಹರಿವೆಗಳನ್ನು ತೆಗೆದುಕೊಂಡು ಮಣ್ಣಿನ ಹರಿವೆಯಲ್ಲಿ ನೀರು ಹಾಕ್ತೀವಿ. ಮಣ್ಣಿನ ಹರಿವೆ ರಂಧ್ರಗಳಿಂದ ಕೂಡಿರ್ತದೆ. ಆ ರಂಧ್ರಗಳಿಂದ ಮೇಲ್ಮೈಯಲ್ಲಿ ಒಸರುವ ನೀರು ಆರಿಕೆಯಾಗಿ ಹರಿವೆಯಲ್ಲಿ ನೀರು ತಣ್ಣಗಾಗ್ತಾ ಹೋಗ್ತದೆ. ಮತ್ತು 1 ವರ್ಷದ ನಂತರ ಮಣ್ಣಿನ ಹರಿವೆಯ ರಂಧ್ರಗಳು ಎಲ್ಲ ಕಾರ್ಬೋನೇಟ್ಸ್ಗಳ ಶೇಖರಣೆಯಿಂದ ಬಂದಾಗಿ ಮುಚ್ಚಿಕೊಂಡು ಬಂದಾಗಿ ತಣ್ಣಗಾಗೋದು ಕ್ರಿಯೆ ಬಂದಾಗ್ತದೆ. ಈ ರೀತಿಯಾಗಿ ಮಣ್ಣಿನ ಹರಿವೆ ನೀರು ತಣ್ಣಗಾಗೋದು ಬಂದಾಗ್ತದೆ. ಅದೇ ರೀತಿ ನಾವು ಮನೆಯ ಛಾವಣಿಗಳಿಗೆ RCC ಮತ್ತು ಕಾಂಕ್ರೀಟ್ ಛಾವಣಿಗಳಿಗೆ ನೀರು ಹಾಕ್ತೀವಿ, ಅದನ್ನು ಆರಿಕೆಯಾಗಿ ಹೋಗ್ತದೆ. ಆರಿಕೆಯಾಗುವಾಗ ಮನೆಯಲ್ಲಿಯ ಉಷ್ಣತಾಮಾನ ಕಡಿಮೆ ಆಕೋತ ಹೋಗ್ತದೆ, ಅದು ತಣ್ಣಗಾಗ್ತದೆ, ಹವಾ ತಣ್ಣಗಾಗ್ತದೆ. ಮತ್ತು ಆ ಕಾಂಕ್ರೀಟ್ನಲ್ಲಿರುವ ರಂಧ್ರಗಳು ಕಾರ್ಬೋನೇಟ್ಸ್ಗಳಿಂದ ಮತ್ತು ವಾಯುವಿನಲ್ಲಿಯ ಕಾರ್ಬೋನೇಟ್ ಮೋನೋಮರ್ಗಳಿಂದ ತುಂಬಿಕೊಂಡು ಅವು ರಂಧ್ರಗಳನ್ನು ಬಂದಾಗ್ತವೆ. ಈ ಕಾರ್ಬೋನೇಟ್ಗಳ ಶೇಖರಣೆಯಿಂದ ಕಾಂಕ್ರೀಟ್ ಮೇಲ್ಮೈ ಮೇಲೆ ಆಗುವ ಶೇಖರಣೆಯಿಂದ ಕಾಂಕ್ರೀಟಿನ ಆಯುಷ್ಯನೂ ಹೆಚ್ಚಾಗ್ತದೆ. ಯಾಕಂದರೆ ಕಾಂಕ್ರೀಟಿನ ಶಕ್ತಿ ಹೆಚ್ಚಾಗ್ತದೆ, ಅದರದ್ದು ಆಯುಷ್ಯ ಹೆಚ್ಚಾಗ್ತದೆ. ಮತ್ತು ಇನ್ನೊಂದು 3ನೇ ಉಪಯೋಗ ಅಂದರೆ ಕಾಂಕ್ರೀಟ್ ಮೇಲೆ ನೀರು ಹಾಕಿದಾಗ ಸೊಳ್ಳೆಗಳು ನೀರದಾವಂಥೇಳಿ ಅಲ್ಲಿ ತತ್ತಿ ಹಾಕ್ತಾವೆ. ಯಾಕಂದರೆ ಸೊಳ್ಳೆಗಳು ಹೆಚ್ಚು ಆಳವಲ್ಲದ ನೀರಿನಲ್ಲಿ ತತ್ತಿ ಇಡಲಿಕ್ಕೆ ಇಚ್ಛೆಪಡ್ತಾವೆ. ಆಳವಾದ ನೀರಿನಲ್ಲಿ ಇಡೋಲ್ಲ ಅವು ತತ್ತಿ. ಮತ್ತು ನೀರು ನಾವು 4-5 ತಾಸು, ಹೆಚ್ಚಂದ್ರೆ 4-5 ಗಂಟೆ ಅಥವಾ 1 ಗಂಟೆ ಮೇಲೆ ನೀರು ಆರಿಕೆ ಆಗಿ ಹೋಗ್ತದೆ. ಛತ್ ಮೇಲೆ ಹಾಕಿದ ನೀರು ಆರಿಕೆ ಆದಾಗ ತತ್ತಿಗಳಿಂದ ಲಾರ್ವಾ ಹೊರಗೆ ಬಂದಿರಲಿಲ್ಲ ಅಂದ್ರೂ ನಾವು ಮರುದಿನವೂ ನೀರು ಹಾಕ್ತೀವಿ. ಮಾರನೇ ದಿನ ನೀರು ಹಾಕಿದಾಗ ನೀರದ ಅಂಥೇಳಿ ತತ್ತಿಗಳ ಮುಖಾಂತರ ಲಾರ್ವಾ ಮತ್ತು ಲಾರ್ವಾಗಳು ಹೊರಗೆ ಬರ್ತಾವೆ. ತತ್ತಿಗಳಿಗೆ ಲಾರ್ವಾ ಹೊರಗೆ ಬರ್ತದೆ, ಲಾರ್ವಾ ಹೋಗಿ ಪೂಪ ಆಗುತ್ತೆ. ಆದರೆ ಅಷ್ಟು ಸಮಯದಲ್ಲಿಯೇ ನೀರು ಆರಿಕೆ ಆಗ್ತದೆ. ಆರಿಕೆ ಆದಾಗ ನೀರಿಲ್ಲದೆ ಲಾರ್ವಾ ಮತ್ತು ಪೂಪಗಳು ಬದುಕುವುದಿಲ್ಲ ಅನ್ನೋದು ವಿಜ್ಞಾನ ಹೇಳ್ತದೆ. ಇದೊಂದು ಕಾನ್ಸೆಪ್ಟ್ ಅದು. ಈ ತತ್ವದಿಂದ ನಮ್ಮ ಮನೆಯಲ್ಲಿಯ ಸೊಳ್ಳೆಗಳ ಸಂಖ್ಯೆನೂ ಕಡಿಮೆ ಆಕೋತ ಹೋಗ್ತದೆ. ಈ ರೀತಿಯಾಗಿ ನಾವು ಸೊಳ್ಳೆಗಳನ್ನು ಕಡಿಮೆ ಮಾಡ್ಬೋದು, ಕಾಂಕ್ರೀಟಿನ ಆಯುಷ್ಯವನ್ನು ಹೆಚ್ಚಿಸ್ಬೋದು, ನಮ್ಮ ಮನೆಯನ್ನು ತಂಪಾಗಿಸ್ಬೋದು ಕೇವಲ ನೀರಿನಿಂದ. ಇದರ ಪ್ರಯೋಜನವನ್ನು ನಾನು ಪಡ್ಕೊಂಡಿದ್ದ ಮತ್ತು ನಾವು ಪಡ್ಕೊಂಡಿದ್ದ ನಮ್ಮ ಶಾಲೆಯಲ್ಲಿನೂ ಪ್ರಯೋಗ ಮಾಡಿದ್ದದ. ಇದು ಹೆಚ್ಚು ಉಪಯೋಗಕಾರಿ. ಇನ್ನೂ ಅನೇಕ ಉಪಯೋಗಗಳು ಇದರಿಂದ ಅದಾವೆ. ಅದರ ಪ್ರಯೋಜನ ಎಲ್ಲರೂ ತಗೋಬೇಕು ಮತ್ತು ಎಲ್ಲರಿಗೂ ಒಬ್ಬರಿಗೊಬ್ಬರು ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಯೂಟ್ಯೂಬನ್ನು ಬಿಡುಗಡೆ ಮಾಡ್ತಾಯಿದ್ವಿ. ಧನ್ಯವಾದಗಳು. ನಾನು ಶ್ರೀ SI ಜೋಗೂರ್, ಸಿವಿಲ್ ಎಂಜಿನಿಯರ್. ನಂದು ಮೊಬೈಲ್ ನಂಬರ್ 9449761026. ಯಾವುದೇ ನಿಮ್ಮ ಪ್ರಶ್ನೆಗಳಿಗೆ ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕೇಳ್ಕೋಬಹುದು.